ಎಷ್ಟು ಸಂತೋಷವಾಗುವುದೇ. ನಿಮ್ಮನ್ನು ಕರೆಯುವುದೇ ನನಗೊಂದು ಸೌಭಾಗ್ಯ ಅಂತ ಭಾವಿಸಿಕೊಳ್ತೇನೆ. ಎಲ್ಲರಿಗೂ ಇಂತಹ ಅವಕಾಶ ಒದಗಿ ಬರುವುದಿಲ್ವಲ್ಲ. ಸಖಿಯರ ಜೊತೆಯಾಗಿರುವುದು, ಅದರಲ್ಲಿಯೂ ಮನವರಿತಂತಹ ಸಖಿಯರು ಜೊತೆಯಾಗಿರುವಂತಹ ಸಂದರ್ಭದಲ್ಲಿ ಕರೆಯುವಾಗ ಓಡೋಡಿಕೊಂಡು ಮನಸ್ಸಿನಲ್ಲಿ ಸಂತೋಷವನ್ನು ಪ್ರಕಟಿಸುತ್ತಾ ಅವೆಲ್ಲವೂ ಮುಖದಲ್ಲಿ ಸಂತೋಷವಾಗಿ ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆಹ್ಲಾದಕರವಾಗುವುದು. ಕರೆದ ಕ್ಷಣವೇ ಏನು ಏನು ಎನ್ನುವ ಹಾಗೆ, ಯಾಕೆ ಕರೆದದ್ದು ಎನ್ನುವ ಹಾಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳುವಾಗ ಉತ್ತರಿಸುವಲ್ಲಿ ಎಷ್ಟು ಸಂತೋಷವಾಗುವುದು ಬಲ್ಲಿದ. ಇದನ್ನೆಲ್ಲ ಕಾಣುವಾಗ ನಾನೇ ಪುಣ್ಯವಂತಳು ಅಂತ ಭಾವಿಸಿಕೊಂಡೆ. ಮಿತ್ರೆಯರನ್ನು ಕೂಡಲೇ ಕರೆಯುವಳು ನಾನು ಅಲ್ಲ, ಜೊತೆಯಾಗಿ ನೀವೆಲ್ಲರೂ ಇರುವುದೇ ನನ್ನ ಸೌಭಾಗ್ಯ. ಅದರಲ್ಲಿಯೂ ಪೃಥ್ವಿಪತಿ ಆದಂತಹ ರೈಭ್ಯಕ ಮಹಾರಾಜರಿಗೆ ಮಗಳವಾಗಿ ಜನಿಸಿದವಳು ನಾನು. ಈ ಆವಂತಿಪುರದಲ್ಲಿ ಕಾಣಬಾರದಂತಹ ಯಾವುದೇ ವಿಷಯಗಳಾದ್ರೂ ನಮ್ಮನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ? ಅಲ್ಲ, ನಡೆಯಬಾರದ್ದು ಯಾವುದಾದ್ರೂ ನಡೆದದ್ದುಂಟೆ? ಅದಕ್ಕೆ ಎಲ್ಲದಕ್ಕೂ ಕಾರಣಕ್ಕೆ ಯಾರು ಅಂತ ಕೇಳಿದ್ರೆ ನಮ್ಮ ತಂದೆಯವರು ರೈಭ್ಯಕ ಮಹಾರಾಜರು ಮಾಡುವಂತಹ ಒಂದೊಂದು ಕಾರ್ಯಗಳು ಕೂಡ ತಮ್ಮ ಜೀವನದಲ್ಲಿ ಸಾರ್ಥಕತೆಗೆ ಬೇಕಾಗಿ ಅದನ್ನು ರೂಢಿಸಿಕೊಂಡು ಮುಂದಿನ ಪ್ರಜಾವರ್ಗದವರು ಅದನ್ನು ಅನುಭವಿಸಕೂಡದು, ಒಳ್ಳೆ ರೀತಿಯಲ್ಲಿ ಅನುಭವಿಸುತ್ತಾ ಮುಂದೆ ಮುಂದೆ ಸಾಗಬೇಕು ಎನ್ನುವ ಹಾಗೆ ಜೀವನದಲ್ಲಿ ಉತ್ಕರ್ಷವಾದಂತಹ ನೆಲೆಯನ್ನು ಪಡೆದುಕೊಂಡಂತಹ ನಮ್ಮ ತಂದೆಯವರು ಇದಕ್ಕೆಲ್ಲ ಬುನಾದಿಯಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ನನಗೆ ದಾಸಿಯರ ಅಂತ ನಾನು ಆಡುವುದಿಲ್ಲ. ದಾಸಿಯರು ಎಂದರೆ ಕೇವಲ ವೇತನಕ್ಕಾಗಿ ದುಡಿಯುವವರು ಅಂತ ನಾವು ಆಡಿಕೊಳ್ಳುವುದು. ಪ್ರಪಂಚದಲ್ಲಿ ವೇತನಕ್ಕಾಗಿ ದುಡಿಯುವವರು ಅದೆಷ್ಟೋ ಮಂದಿ ಇರುತ್ತಾರೆ. ಮನಸ್ಸಿನಿಂದಲೇ ದುಡಿಯುತ್ತಾರೆ, ಸಿಕ್ಕಿದ್ದರಲ್ಲಿ ಅಮೃತತ್ವವನ್ನು ಕಾಣುತ್ತಾರೆ, ಮನಸ್ಸಿನಲ್ಲಿ ಸಂತೋಷವನ್ನು ಇಟ್ಟುಕೊಂಡು ಮತ್ತೋರ್ವರಿಗೆ ಸಂತೋಷವನ್ನು ನೀಡುತ್ತಾ ಜೀವನವನ್ನು ಕಳೆಯುವಲ್ಲಿ ಬಹಳಷ್ಟು ಸಂತಸದ ಜೀವನ ಆಗುತ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಆಗರ ಬೇರೆ ಉಂಟೆ ಹೇಳಿ? ಇದಕ್ಕೆ ಆಶಾಭಾವನೆ ಅಂತ ಆಡುವುದು. ಭಾವನೆಗಳು ಮತ್ತೋರ್ವರಲ್ಲಿ ಹಂಚಿಕೊಳ್ಳುವುದಕ್ಕೆ ಅಥವಾ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವುದು ಒಳ್ಳೆಯ ಹೃದಯ ಇದ್ದಾಗ ಮಾತ್ರ. ಶ್ರೀಮಂತಿಕೆ ಎನ್ನುವುದು ಕೇವಲ ನಮ್ಮಲ್ಲಿರುವಂತಹ ದ್ರವ್ಯದಲ್ಲಿ ಅಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು? ಎಷ್ಟೇ ಶ್ರೀಮಂತಿಕೆ ಇರಲಿ, ನೆಮ್ಮದಿ ಎನ್ನುವಂತಹ ಶ್ರೀಮಂತಿಕೆ ಇಲ್ಲದೇ ಹೋದರೆ ಎಂತಹ ಶ್ರೀಮಂತಿಕೆಯನ್ನಾದರೂ ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅಷ್ಟೇ ತೆರನಾದಂತಹ ಹಿರಿಯರ ಮಾರ್ಗದರ್ಶನವೂ ಬೇಕು, ಅಥವಾ ಕೂಡಿಟ್ಟಂತಹ ಸಂಪತ್ತುಗಳು ಅಷ್ಟೇ ಬೇಕಾಗುವುದು. ಕೆಲವರೆಲ್ಲ ಆಡುವುದಕ್ಕೆ ತೊಡಗಿದರು. ಬಡವರಾದವರಿಗೆ ಯಾವತ್ತಿದ್ದರೂ ಐಶ್ವರ್ಯ ಎನ್ನುವುದು ತುಂಬಿ ಬರುವುದಿಲ್ಲ ಅಂತ. ಒಂದರ್ಥದಲ್ಲಿ ಬಡವರಾಗಿರುವುದೇ ಒಳ್ಳೆಯದು ಅಂತ ಅನಿಸುವುದು. ಯಾಕೆ ಬಡವರೇ ಆಗಿರಬೇಕು ಅಂತ ಆಡುವುದು? ಅನುಭವಿಸುವಷ್ಟು ಬೇಕು. ಏನು ಇಲ್ಲದವ ಬಡವ ಅಂತ ನಾವು ಆಡುವುದಲ್ಲ. ಇದ್ದವರೆಲ್ಲರೂ ಶ್ರೀಮಂತಿಕೆಯಲ್ಲಿ ಇರ್ತಾರ ಹೇಳು? ಅದನ್ನು ಅನುಭವಿಸುವುದಕ್ಕೆ ಆಗದೇ ಇದ್ರೆ ಅದಕ್ಕಿಂತ ದೊಡ್ಡ ಬಡತನ ಬೇರೆ ಯಾವುದುಂಟು ಹೇಳು? ನೆಮ್ಮದಿ ಎನ್ನುವಂತಹ ಬಡತನ ಇಲ್ಲದೆ ಹೋದರೆ, ಅದನ್ನು ಬಡತನವಾಗಿ ಸ್ವೀಕರಿಸಿದರೆ, ಸಂತೋಷ ಇಲ್ಲದಂತಹ ಜೀವನಗಳು, ಐಶ್ವರ್ಯ ಇದ್ದು ಅನುಭವಿಸುವುದಕ್ಕಾಗದಂತಹ ರೋಗ ರುಜಿನಗಳು ಬಾಧಿಸುವುದಾದರೆ ಇಷ್ಟೆಲ್ಲ ಇದ್ದು ಇದಕ್ಕಿಂತ ಸಿರಿತನ ಬೇಕು? ಬೇಡ. ಅದೇ ಬಡತನಕ್ಕೆ ಕಾರಣವಾಗುವುದು. ಅಥವಾ ಇದ್ದು ನಾವು ದಾನ ಮಾಡುವುದಕ್ಕೆ ತೊಡಗಿಕೊಳ್ಳದೇ ಇದ್ರೆ ಅದಕ್ಕಿಂತ ಹೃದಯದಲ್ಲಿ ಬಡತನ ಬೇರೊಂದು ಬರುವುದಕ್ಕೆ ಸಾಧ್ಯವಿಲ್ಲ. ಇರಲಿ, ಇಷ್ಟೆಲ್ಲವನ್ನು ನಾವು ದಿನನಿತ್ಯದಲ್ಲಿ ಕಾಣುವುದಕ್ಕೆ ತೊಡಗಿದ್ದು, ದಿನನಿತ್ಯದಲ್ಲಿ ಒಂದೊಂದೇ ಜೀವನವೇ ನಮಗೆ ಪಾಠವಾಗಿ ಒದಗಿ ಬಂತಲ್ಲ. ಸಖಿಯರಾದಂತಹ ನಿಮ್ಮನ್ನು ಕೂಡುತ್ತಾ ಇರುವಾಗಲೂ ಅಷ್ಟೇ, ನಿಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಮಾತಾಡಿದ ಸಂದರ್ಭದಲ್ಲಿ ಒಂದು ಮಂಥನವಾಗುವುದು. ನಿಮ್ಮದ್ದು ಒಂದು ಅಭಿಪ್ರಾಯ, ಇವಳದ್ದು ಒಂದು ಅಭಿಪ್ರಾಯ, ಮತ್ತೊರಳದ್ದು ಮತ್ತೊಂದು ಅಭಿಪ್ರಾಯ. ಹೀಗೆಲ್ಲ ಅಭಿಪ್ರಾಯಗಳನ್ನು ಕೇಳಿ 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 ಯಾವುದೋ ಒಂದು ತೀರ್ಮಾನಕ್ಕೆ ನಾವು ಬಂದ ಬಳಿಕ ಇಂಥದನ್ನು ಅನುಷ್ಠಾನ ಮಾಡಬೇಕು ಅಂತ ಇವಳೊಂದೊಂದು ಅನುಷ್ಠಾನ ಮಾಡ್ಲಿಕ್ಕೆ ಹೇಳ್ತಾಳೆ. ಆ ಅನುಷ್ಠಾನದಲ್ಲಿ ಒಂದೊಂದು ಆಚರಿಸಬೇಕು. ಎಷ್ಟು ಅರ್ಥ ಉಂಟು ಕೇಳಿದ್ರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಅದ್ರ ಅರ್ಥ ಏನು ಹೇಳುವುದಿಲ್ಲ ಅಂತಲ್ಲ, ಅಷ್ಟು ಕ್ಲಿಷ್ಟವಾದದ್ದು ಅಂತ. ಇವಳಾದ್ರೂ ಕೂಡ ಹಾಗೆ ತಾಯಿಯ ಬಳಿಗೆ ಓಡೋಡಿಕೊಂಡು ಹೋಗುವುದು, ಅಲ್ಲೇನಾದ್ರೂ ಕೇಳುವುದು, ಮತ್ತೆ ಬಂದು ಇಲ್ಲೇ ಆಡುವುದು. ಎಷ್ಟು ದೊಡ್ಡ ವಿಚಾರವನ್ನು ತಂದಾಡ್ತಾಳೆ. ಮನಸ್ಸಿಗೆ ಅದೇ ಸಂತೋಷವಾಗುವುದು. ಹಾಗಾಗಿ ಮಿತ್ರೆಯರಾದಂತಹ ನಿಮ್ಮನ್ನು ಕರೆದು ಈ ಹೊತ್ತು ವಿಶೇಷವಾದಂತಹ ನುಡಿಗಳನ್ನಾಡಬೇಕು ಎನ್ನುವ ಹಾಗೆ ಓಡೋಡಿಕೊಂಡು ಬಂದದ್ದು ಕಾರಣವೇನು ಬಲ್ಲಿದೆ? ನದಿಯಲ್ಲ, ಯಮುನಾ ನದಿ. ಅಲ್ಲಿಗಾಗಿ ನಾವು ತೆರಳಬೇಕು, ಜಲ ಕೇಳಿಯನ್ನಾಡಬೇಕು. ಇದ್ದ ವಿಚಾರವನ್ನೇ ನಾವು ವಿಶೇಷವಾಗಿ ಮಾಡೋಣ. ಇರುವುದರಲ್ಲಿ ಎಷ್ಟು ಹಂಚಿಕೊಳ್ಳುವುದಕ್ಕಾಗ್ತದೆ. ಅದೊಂದು ಮಾತುಂಟಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ. ನಮಗೆ ಕಾಲು ಚಾಚು ಇದ್ದಷ್ಟಲ್ಲ, ನಾವು ಅಷ್ಟಾದ್ರೂ ಹಾಸಿಗೆ ಅಷ್ಟೇ ಮಾಡಿಕೊಳ್ತೇವೆ. ತೆರಳೋಣ ಯಮುನಾ ನದಿ.